ಅಭಿವೃದ್ಧಿ ಆಗ್ತಿಲ್ಲ, ಕೈಗಾರಿಕೆಗಳಿಗೆಲ್ಲ ಅನಾನುಕೂಲ ಆಗ್ತಾ ಇದೆ, ಸರ್ಕಾರದ ಜವಾಬ್ದಾರಿ ಅಭಿವೃದ್ಧಿ ಮಾಡಬೇಕಾಗಿತ್ತು ಅನ್ನುವಂಥದ್ದು. ನೋಡಿ, ಮೋಹನ್ ದಾಸ್ ಪೈ ಅವರಿಗೆ ಏನು ಇಂಟ್ರೆಸ್ಟ್ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಭಾಳ ಸಲ ಗಮನಿಸಿದ್ದೀನಿ. ಒಂದು ಸಲ ಹೇಳಿದರು ಇವರು ಕೇವಲ ಕರ್ನಾಟಕ ರಾಜ್ಯಕ್ಕೆ ಹಿಂದೆ ಒಂದು ಸಲ ಟೊಯೋಟೋ ಇದಾದಮೇಲೆ ಅವ್ರು ಬೇರೆ ರಾಜ್ಯಕ್ಕೆ ಯಾಕೆ ಹೋದರು. ನಾನು ಕೇಳ್ತೀನಿ 3 ಪ್ರಶ್ನೆ. ಇವತ್ತು ಇನ್ಫೋಸಿಸ್ ಅಲ್ಲ ಇವ್ರ ಕಂಪನಿ, ಇನ್ಫೋಸಿಸ್ ಬೇರೆ ರಾಜ್ಯಗಳಿಗೆ ಯಾಕೆ ಹೋಗಿದೆ? ಬೇರೆ ಕರ್ನಾಟಕದಲ್ಲಿ ಅಷ್ಟೇ ಇದೆಯಾ? ವಿದೇಶದಲ್ಲಿ ಯಾಕಿದೆ? ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅವ್ರವ್ರು ತಮ್ಮ ಫುಟ್ ಪ್ರಿಂಟ್ಸ್ ಇಟ್ಕೋಬೇಕಾಗ್ತಾರೆ. ಒಂದೇ ಕಡೆಯಿಂದ ಮಾಡ್ತಾ ಇಲ್ಲ. ಟೊಯೋಟೋ ಕಷ್ಟ ಬಂದಾಗ ಮಾತಾಡಿದರು. ಅವರಿಗೆ ಉದ್ದೇಶ ಏನಿದೆ ಗೊತ್ತಿಲ್ಲ ನನಗೆ. ಯಾಕೆ ಪದೇ ಪದೇ ಅವರು ನಮ್ಮ ಟೀಕೆ ಮಾಡಿದವ್ರಿಗೆ ಏನು ಬರ್ತದೆ? ಇರೋದು ಬೆಂಗಳೂರಲ್ಲಿ, ಬೆಳೆದದ್ದು ಬೆಂಗಳೂರಲ್ಲಿ, ಇವರು ಲಾಭ ತಗೊಂಡಿದ್ದು ಬೆಂಗಳೂರಿಂದ, ರಾಜ್ಯದಿಂದ ತಗೊಂಡು ಬೇರೆ ರಾಜ್ಯದ ಈ ರಾಜ್ಯವನ್ನು ಟೀಕೆ ಮಾಡೋದು, ನಮ್ಮಲ್ಲಿ ವ್ಯವಸ್ಥೆಯನ್ನು ಟೀಕೆ ಮಾಡೋದು. ಸಲಹೆ ಕೊಡಲಿ, 4 ಕೋಟಿ ಮಧ್ಯೆ ಬಂದು ಸಲಹೆ ಕೊಡಲಿ, ಒಪ್ಕೊಳ್ಳೋಣ. ಅದನ್ನು ಬಿಟ್ಕೊಂಡು ಈ ಥರ ಅದೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಇದು ಮಾಡೋದಂಥದ್ದು ಇದು ಶೋಭೆ ತರುವಂಥದ್ದಲ್ಲ. ಮೊದಲು ಹೇಳಿ ಹಂಗಾರೆ ಇನ್ಫೋಸಿಸ್ನವರು ಫಸ್ಟ್ ನೀವೇನು ಮಾಡಿ, ಎಲ್ಲ ಕಡೆಯಿಂದ ಕ್ಯಾನ್ಸಲ್ ಮಾಡಿ ಎಲ್ಲವನ್ನು ಇಲ್ಲೇ ಕರ್ನಾಟಕದಲ್ಲೇ ಇರಬೇಕು, ಬೇರೆ ಕಡೆ ಎಲ್ಲಿಗೂ ಹೋಗಬಾರ್ದು. ನೀವು ಹುಬ್ಳಿಗೆ ಹೋಗ್ತಾ ಇಲ್ಲ, ಇನ್ಫೋಸಿಸ್ ಇಲ್ಲೇ ಹುಬ್ಳಿಗೆ ಹೋಗ್ತಾ ಇಲ್ಲ, ನೀವು ಮೈಸೂರಿಗೆ ಹೋಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇಲ್ಲ. ಆಮೇಲೆ ಇದು ಸರಿಯಾದಂಥ ಇದು ಅಲ್ಲ. ಏನು ವ್ಯವಸ್ಥೆ ನಮ್ಮವರಾಗಿ ಇವತ್ತೊಂದು ದಿವಸ ನಮ್ಮ ರಾಜ್ಯದವರಾಗಿ ನಮ್ಮಲ್ಲಿ ಇವತ್ತೊಂದು ದಿವಸ ಏನೇ ಇವತ್ತು ಟ್ರಾಫಿಕ್ ಬಗ್ಗೆ ಮಾತಾಡ್ತಾರೆ. ನಾನು ಮೊನ್ನೆ ಲಂಡನ್ಗೆ ಹೋದಾಗ ಮೋಹನ್ ದಾಸ್ ಪೈ ಅವ್ರಿಗೆ ಹೇಳ್ತೇನೆ, ಈ 1.5 ಮೈಲಿಗೆ 2 ತಾಸು ಬೇಕಾಯ್ತು ನನಗೆ. 1.5 ಮೈಲಿಗೆ ಡ್ರೈವರ್ ಹೇಳ್ತಾನೆ ನನಗೆ, ಟ್ಯಾಕ್ಸಿ ಡ್ರೈವರು, ಸುಮ್ಮನೆ ನಡ್ಕೊಂಡು ಹೋಗ್ಬಿಡಿ ಸರ್ ನೀವು ಅಂತ, ಇಲ್ಲಿ ರೀಚ್ ಇನ್ 5 ಮಿನಿಟ್ಸ್ ಅಂತ, ಅದರ್ಸ್ ಇಟ್ ಟೇಕ್ 2 ಅವರ್ಸ್ ಅಂತೇಳಿ. ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಹೋಗಿದ್ದೀವಿ, ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ. ಮೋಹನ್ ದಾಸ್ ಪೈ ಅವರ ನಾವು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿದ್ದೀವಿ. ಕಾನ್ಸುಲೇಟ್ ಜನರಲ್ ಅವರು ನಮಗೆ ಡಿನ್ನರ್ಗೆ ಇನ್ವೈಟ್ ಮಾಡಿದರು. IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಬರಬೇಕಾದ್ರೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಬರಬೇಕಾದ್ರೆ 2.5 ಗಂಟೆ ತೆಗೆದು. ಅದನ್ನ ಯಾಕೆ ಮಾತಾಡೋದಲ್ಲ ನೀವು? ಗ್ರೋಯಿಂಗ್ ಸಿಟಿ ಬೆಂಗಳೂರು ಇಸ್ ಅ ಗ್ರೋಯಿಂಗ್ ಸಿಟಿ, ಇಸ್ ಅ ವರ್ಲ್ಡ್ ಗ್ಲೋಬಲ್ ಸಿಟಿ. ಹೀಗಾಗಿ ಬೇರೆ ಬೇರೆ ಕಡೆಯಿಂದ ನಮ್ಮವ್ರು ಎಷ್ಟಿದ್ದೀರಾ ಬೇರೆ ಬೇರೆ ಕಡೆ ಬಂದು ಒಂದು ದಿವಸ ವಿದ್ಯಾಭ್ಯಾಸಕ್ಕೆ ಬರ್ತಿದ್ರು, ಮೊದಲು ಇಂಜಿನಿಯರಿಂಗು ಮೆಡಿಕಲ್ ಓದಕ್ಕೆ. ಈಗ ಬೇರೆ ಬೇರೆ ನಮ್ಮ ಯುವಕರು, ನಮ್ಮ ರಾಷ್ಟ್ರದ ಯುವಕರು, ಬೇರೆ ಬೇರೆ ರಾಜ್ಯ ಯುವಕರು ಇವತ್ತು ಇಲ್ಲಿ ಬರ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡಿ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಕೆಲಸ ಮಾಡ್ತಾರೆ, ಒಂದು ಕಾರ್ ತೊಗೋತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ. ಆ ಬಂದಂಥ ಹಣದಿಂದ ಕೂಡಿಸಿ ಇವತ್ತು ದಿವಸ ಆ EMI ಕಟ್ತಾರೆ. ಇದು ಎನಿ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿದಲ್ಲಿ ಇದು ಆಗೋದೇ. ಎಲ್ಲಿಲ್ಲ? ಚೆನ್ನೈದಾಗಿಲ್ವಾ? ಚೆನ್ನೈ ಮುಳುಗಿತ್ತಲ್ಲ, ಅವಾಗ ನಿಮ್ಗೆ ಗೊತ್ತಾಗಲಿಲ್ವ? ಅವಾಗ ಅದೇ ಫ್ಲಡ್ನಲ್ಲಿ ಬೆಂಗಳೂರಲ್ಲಿ ಒಂದು ಏರಿಯಾದಾಗ ಆದಾಗ ನೀವು ಟೀಕೆ ಮಾಡಿದಿರಿ. ಹೀಗಾಗಿ ಇದು ಮೋಹನ್ ದಾಸ್ ಪೈ ಅವರಿಗೆ ನೀವು ಬೇಕಿದ್ದರೆ ಇವತ್ತು ದಿವಸ ನಿಮಗೆ ಈ ರಾಜ್ಯದಲ್ಲಿರುವಂಥದ್ದು ನಿಮಗೆ ಇಂಟ್ರೆಸ್ಟ್ ಇದ್ದಿದ್ರೆ ಈ ರಾಜ್ಯದಿಂದ ಎಲ್ಲವನ್ನು ಪಡ್ಕೊಂಡಿದ್ದೀರಿ, ಬೆಂಗಳೂರಿಂದ ಎಲ್ಲವನ್ನು ಪಡ್ಕೊಂಡಿದ್ದೀರಿ, ನೀವು ಆಗಲಿ ನಿಮ್ಮ ಕಂಪ್ನಿ ಆಗಲಿ. ಹೀಗೆ ಪದೇ ಪದೇ ಸರ್ಕಾರದ ಟೀಕೆ ಮಾಡೋದು ಸರಿಯಲ್ಲ. ತಾವು ಹಿರಿಯರಿದ್ದೀರಿ, ಬುದ್ಧಿವಂತರಿದ್ದೀರಿ, ಸಲಹೆ ಕೊಡೋಷ್ಟು ಸಾಮರ್ಥ್ಯ ಇದೆ. ಬಂದು ಸಲಹೆ ಕೊಡಿ. 4 ಗೋಡೆ ಮಧ್ಯೆ ಇವತ್ತು ಉಪಮುಖ್ಯಮಂತ್ರಿಗೆ ಸಲಹೆ ಕೊಡಿ, ನನಗೆ ಕೊಡಿ, IT ಮಿನಿಸ್ಟ್ರ್ ಕೊಡಿ, ಮುಖ್ಯಮಂತ್ರಿಗೆ ಕೊಡಿ. ನಿಮ್ಗೆ ಯಾರು ಬೇಡ ಅನ್ನೋದಿಲ್ಲ. ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿ. ಇದರಿಂದ ನಿಮಗೆ ಯಾರು ಕನ್ನಡಿಗರಂತೂ ವಿಶೇಷವಾಗಿ ಯಾರು ನಿಮ್ಮನ್ನು ತಿಳ್ಕೊಂಡಿರ್ಬೋದು. ಕನ್ನಡಿಗರು ಯಾರೂ ನಿಮ್ಮನ್ನು ಇವತ್ತು ದಿವಸ ಈ ಒಂದು ಆಟಿಟ್ಯೂಡ್ನಿಂದ ಲೈಕ್ ಮಾಡೋದಿಲ್ಲ. ಇದರಿಂದ ನೀವು ದೊಡ್ಡವರು ಆಗೋದಿಲ್ಲ.